ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನ್ಯೂ ಮಾಡರ್ನ್ ಹೋಟೆಲ್ ತುಂಬ ಹಳೆಯ ಹೋಟೆಲ್ ಇದು. ಆ ಹೋಟೆಲ್ ಈಗ ಕ್ಲೋಸ್ ಆಗಿದೆ. ಯಾಕಪ್ಪ ಅಂದರೆ ಸಿಲಿಂಡರ್ ಸಿಗ್ತಾ ಇಲ್ಲ. ಇದು ಸಂಗತಿ. ಬೆಂಗಳೂರಿನ ವಿ ಪುರಮಲ್ಲಿರುವಂಥ NMH ಹೋಟೆಲ್ ಈ ಕಡೆ ಭಾಗದಲ್ಲಿ ಭಾಳ ಫೇಮಸ್ ಅದು. ಅಂಥ ಮಾಡರ್ನ್ ಹೋಟೆಲ್ ಕ್ಲೋಸ್. ಒಂದೊಂದೇ ಹೋಟೆಲ್ಗಳು ಬಂದಾಗ್ತಾ ಇವೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ರಜಾ ಅನ್ನುವಂಥ ಬೋರ್ಡ್ ಕೂಡ ಕಾಣ್ತಾ ಇದೆ ನ್ಯೂ ಮಾಡರ್ನ್ ಹೋಟೆಲ್ ಮುಂಭಾಗದಲ್ಲಿ. ಬನ್ನಿ, ಲಕ್ಷ್ಮೀ ನರಸಿಂಹ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಸಿಲಿಂಡರ್ಗಳ ಅಭಾವದ ಹಿನ್ನೆಲೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಉದ್ಯಮ ತತ್ತರಿಸಿ ಹೋಗ್ತಾ ಇದೆ. ಯಾಕಂದ್ರೆ ಹೋಟೆಲ್ ಉದ್ಯಮ ನಡೆಸೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಹಲವು ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಅದರ ಸಾಲಿಗೆ ಮತ್ತೊಂದು ಸೇರ್ಪಡೆ ಆಗಿದೆ. ಬೆಂಗಳೂರಿನ ವಿ ಪುರಂನ NMH ಹೋಟೆಲ್, ನ್ಯೂ ಮಾಡರ್ನ್ ಹೋಟೆಲ್. ಏನು ಆಹಾರ ಪ್ರಿಯರ ನೆಚ್ಚಿನ ಒಂದು ಫೇವರೇಟ್ ಸ್ಪಾಟ್ ಅಂತಾನೆ ಹೇಳ್ಬೋದು ಇದನ್ನ. ಯಾಕಂದ್ರೆ ಅಷ್ಟು ಜನರು ದಿನನಿತ್ಯ ಇಲ್ಲಿ ಬಂದು ಊಟ ತಿಂಡಿಯನ್ನ ಸವಿತಾ ಇದ್ರು. ಬಟ್ ಆದ್ರೆ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಇವತ್ತು NMH ಹೋಟೆಲ್, ನ್ಯೂ ಮಾಡರ್ನ್ ಹೋಟೆಲ್ ಕ್ಲೋಸ್ ಆಗಿದೆ. ಸೊ ಏನು ಕಸ್ಟಮರ್ಸು ಯಾವಾಗಲೂ ಇಲ್ಲಿ ವಿಸಿಟ್ ಮಾಡ್ತಾ ಇದ್ರು, ಬಂದು ನಿರಾಶೆಯಿಂದ ವಾಪಸ್ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಏನು ಇಲ್ಲ ಇಲ್ಲಿ. ಸೊ ಸಿಲಿಂಡರ್ ಅಭಾವದ ಹಿನ್ನೆಲೆ ಕ್ಲೋಸ್ ಮಾಡಿದ್ದಾರೆ. ಯಾಕಂದ್ರೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಬೇರೆ ದಾರಿ ಇಲ್ಲ, ಹೋಟೆಲ್ ಕ್ಲೋಸ್ ಮಾಡದೆ ಬೇರೆ ದಾರಿ ಇಲ್ಲ. ಹೀಗಾಗಿ ಇವತ್ತು ಸಿಲಿಂಡರ್ ಖಾಲಿಯಾದ ಹಿನ್ನೆಲೆ ಹೋಟೆಲ್ನ ಕ್ಲೋಸ್ ಮಾಡಿದ್ದಾರೆ. ಹೀಗಾಗಿ ಈ ಹೋಟೆಲ್ಗಳನ್ನ ನಂಬಿಕೊಂಡಂತ ಗ್ರಾಹಕರು ತೀವ್ರ ತರದಲ್ಲಿ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಿ ಹೋದ್ರೂ ಕೂಡ ಹೋಟೆಲ್ಗಳು ಸೀಮಿತ ಆಹಾರವನ್ನ ಕೊಡ್ತಾ ಇದಾವೆ, ಮತ್ತೆ ಒಂದಷ್ಟು ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಹೀಗಾಗಿ ಮುಂದಕ್ಕೆ ಏನ್ ಮಾಡೋದು, ಅನಿವಾರ್ಯ ಕಾರಣಗಳಿಂದ ಮನೆಯಿಂದ ಊಟ ಮಾಡ್ಕೊಂಡ್ ಬರಕ್ಕಾಗಲ್ಲ, ಈಚೆ ಈ ರೀತಿ ಊಟನ ಡಿಪೆಂಡ್ ಆಗಕ್ಕಾಗಲ್ಲ. ಸೊ ಏನ್ ಮಾಡೋದು ಮುಂದಕ್ಕೆ ಅಂತದ್ದು. ಸರ್ ನೋಡಿ, ಈ ರೀತಿ ಆಗ್ಬಿಟ್ಟಿದೆ. ಎಷ್ಟೊಂದು ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈ ಒಂದು ನ್ಯೂ ಮಾಡರ್ನ್ ಹೋಟೆಲ್ ಕೂಡ ಕ್ಲೋಸ್ ಆಯ್ತು. ಸೊ ಮುಂದೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಸರ್, ಇಲ್ಲಿ ಬೆಳಗ್ಗೆ ಹೊತ್ತು ನಾವು ಕೆಲಸಗಳಿಗೆ ಹೋಗೋವಂಥವ್ರು ಏನೋ ಬೆಳಗ್ಗೆ ಹೊತ್ತು ತಿಂಡಿ ಕಾಫಿ ಇಲ್ಲಿ ಏನೂ ಸಿಗ್ತಾ ಇಲ್ಲ. ಸುಮಾರು ಇಲ್ಲಿ 4-5 ಹೋಟೆಲ್ಗಳು ಕ್ಲೋಸ್ ಆಗಿದೆ. ಫುಡ್ ಸ್ಟ್ರೀಟ್ ಅಂತೂ ಕೇಳೋ ಹಾಗೆ ಇಲ್ಲ, ಅದು 3-4 ದಿವಸಗಳಾಗಿದೆ. ಹೀಗೆ ಆದರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗುತ್ತೆ. ಸೊ ಇನ್ನು ಹೋಟೆಲ್ನ ಸಿಬ್ಬಂದಿ ಕೂಡ ಇದ್ದಾರೆ. ಸರ್, ಈ ರೀತಿ ಹೋಟೆಲ್ ಕ್ಲೋಸ್ ಆಗೋದು ಗ್ರಾಹಕರು ಮಾತ್ರ ಅಲ್ಲ, ಹೋಟೆಲ್ ಸಿಬ್ಬಂದಿಗೂ ಕೂಡ ನಿಮ್ಮಂಥವ್ರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಯಾಕಂದರೆ ಕೆಲಸ ಇಲ್ಲ ಅಂದರೆ ಮುಂದಕ್ಕೆ ಹೇಗೆ ಅಂತ. ಸೊ ಸಿಲಿಂಡರ್ ಸಮಸ್ಯೆ ಯಾವ ರೀತಿ ಇದೆ ತಮ್ಮಲ್ಲಿ ಅಂತ? ಕಷ್ಟ. ಸಿಲಿಂಡರ್ ಇಲ್ಲದೆ ನಮಗೂ ಜೀವನ ಮಾಡೋದು ಕಷ್ಟ ಆಗುತ್ತೆ. ನಮಗೂ ಊಟ ಇಲ್ಲ, ತಿಂಡಿ ಇಲ್ಲ, ಕೆಲಸನೂ ಇಲ್ಲ. ಇಲ್ಲಿ 1 ವಾರ ಆಯ್ತು ಈಗ ಬಂದ್ ಮಾಡಿ. ಹೀಗಾದ್ರೆ ಭಾರಿ ಕಷ್ಟ ಆಗತ್ತೆ ನಮಗೂ. ಏನೇನು ಕೆಲಸ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿ ಎಲ್ಲ ತಿಂಡಿ ಕಾಫಿ ದೋಸೆ ಎಲ್ಲ ಆಲ್ರೌಂಡ್ ಮೇನ್ ಬಿಟ್ರು. ಸೊ ಇದು ಹೋಟೆಲ್ನ ಸಿಬ್ಬಂದಿ ಕೂಡ ಆತಂಕನ ವ್ಯಕ್ತಪಡ್ತಿರ್ತಕ್ಕಂಥದ್ದು. ಈಗಾಗಲೇ ಹೋಟೆಲ್ ಕ್ಲೋಸ್ ಆಗಿದೆ, ನಮಗೆ ಕೆಲಸ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದೇ ರೀತಿ ಆದರೆ ನಮ್ಮ ಒಂದು ಹೊಟ್ಟೆ ಮೇಲೂ ಕೂಡ ಕಲ್ಲು ಬೀಳುತ್ತೆ. ಸೊ ಆದಷ್ಟು ಬೇಗ ಈ ರೀತಿ ಒಂದು ಬಿಕ್ಕಟ್ಟನ್ನ ಸರಿ ಮಾಡಬೇಕು ಅಂತೇಳಿ ಹೋಟೆಲ್ ಸಿಬ್ಬಂದಿ ಹಾಗೂ ಗ್ರಾಹಕರು ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಇನ್ನು ಬೆಳಗಾವಿಗೂ ಕೂಡ ಇದರ ಬಿಸಿ ತಟ್ಟಿದೆ. ಬೆಳಗಾವಿಯ ಫೇಮಸ್ ಹೋಟೆಲ್ ಅಜಂತಾ ಹೋಟೆಲ್ ಕ್ಲೋಸ್ ಆಗಿದೆ. ನಗರದ RPD ಸರ್ಕಲಲ್ಲಿರುವಂಥ ಅಜಂತಾ ಹೋಟೆಲ್ನಲ್ಲಿ ಈಗ ಸಿಬ್ಬಂದಿ ಕೆಲಸ ಇಲ್ಲ. ಪಾಪ ಅವರೆಲ್ಲರೂ ಕೂಡ ಖಾಲಿ ಕೂತ್ಕೊಂಡಿದ್ದಾರೆ ಅಂಥ ಸ್ಥಿತಿ. ಸಿಲಿಂಡರ್ ಸಿಕ್ಕಾದ್ಮೇಲೆ ಕರಿತೀವಿ ಅಂತ ಹೇಳಿದ್ದಾರೆ. ನಿಜಕ್ಕೂ ನಾನು ಹೇಳ್ತೀನಿ, ಹೋಟೆಲ್ನ ಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಅಲ್ಲಿದ್ದವ್ರಿಗೇ ಊಟ ಕೊಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಕೆಲಸ ಮಾಡೋವಂಥವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈಗ ಬೆಳಗಾವಿಯಲ್ಲಿ ಇಲ್ಲಿವರೆಗೂ ಹೇಗೋ ಹೋಟೆಲ್ಗಳನ್ನು ನಡೆಸ್ಕೊಂಡು ಬಂದಂತಹ ಮಾಲೀಕರು ಇದೀಗ ಹೋಟೆಲ್ ನಡೆಸಲಾರದಂತಹ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯ ಪ್ರಸಿದ್ಧ ಏನು ಅಜಂತಾ ಹೋಟೆಲ್ ಏನಿದೆ ಅದು ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥದ್ದು. ನಾನೀಗ ಏನು ಅಜಂತಾ ಹೋಟೆಲ್ ಏನಿದೆ ಆ ಒಂದು ಅಜಂತಾ ಹೋಟೆಲ್ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ಈ ಒಂದು ಹೋಟೆಲ್ ಏನಿದೆ ಬೆಳಗಾವಿಯ ಪ್ರಸಿದ್ಧ ಹೋಟೆಲು, ಬೆಳಗಾವಿಯ RPD ವೃತ್ತದಲ್ಲೇ ಈ ಒಂದು ಹೋಟೆಲ್ ಇರುವಂಥದ್ದು. ಸದ್ಯ ಈಗ ಇಂಥದ್ದೊಂದು ಪ್ರಸಿದ್ಧ ಹೋಟೆಲ್ಗೆ ಈಗ ಗ್ಯಾಸ್ನ ಬರೆ ಬಿದ್ದಿರುವಂಥದ್ದು. ಹೀಗಾಗಿ ಕಂಪ್ಲೀಟ್ ಆಗಿ ಈ ಒಂದು ಹೋಟೆಲನ್ನು ಬಂದ್ ಮಾಡಿರುವಂಥದ್ದು. ಗ್ಯಾಸ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಈ ಒಂದು ಹೋಟೆಲನ್ನು ಬಂದ್ ಮಾಡಿರುವಂಥದ್ದು. ಸದ್ಯ ಬೆಳಗಾವಿಯಲ್ಲಿ ಏನು ಇಲ್ಲಿವರೆಗೂ ಕೂಡ ಯುದ್ಧದ ಎಫೆಕ್ಟ್ ಏನಿದೆ ತಡ್ತಾ ಇದ್ರೂ ಕೂಡ ಹೋಟೆಲ್ ಬಂದಾಗುವ ಮಟ್ಟರಿಗೆ ತಲುಪಿರಲಿಲ್ಲ. ಆದರೆ ಇದೀಗ ಕಂಪ್ಲೀಟ್ ಆಗಿ ಈ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣಕ್ಕಾಗಿ ಸದ್ಯ ಈಗ ಈ ಒಂದು ಹೋಟೆಲ್ಗಳು ಮುಚ್ಚುವ ಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ, ಕಂಪ್ಲೀಟ್ ಆಗಿ ಹೋಟೆಲ್ ಬಂದ್ ಆಗಿರುವಂಥದ್ದು. ಸೊ ದಿನನಿತ್ಯ ಜನರಿಂದ ತುಂಬಿ ತುಳುಕ್ತಾ ಇದ್ದಂಥ ಹೋಟೆಲ್ಗಳು
ಈಗ ಕಂಪ್ಲೀಟಾಗಿ ಬಂದ್ ಆಗಿರುವಂಥದ್ದು. ಸೊ ಒಂದು ಕಡೆ ಕಾರ್ಮಿಕರಿಗೆ ಏನು ಕೆಲಸಗಾರರಿದ್ದಾರೆ ಅವ್ರಿಗೂ ಕೂಡ ವೇತನವನ್ನು ನೀಡಬೇಕಾಗತ್ತೆ. ಅದರ ಜೊತೆಗೆ ಹೋಟೆಲ್ ನಡೀದೇ ಇದ್ದರೆ ಸಾಕಷ್ಟು ತೊಂದರೆಗಳು ಕೂಡ ಆಗ್ತವೆ. ಇಲ್ಲಿ ಏನು ಫಿಕ್ಸ್ಡ್ ಇರುವಂತಹ ಕಸ್ಟಮರ್ ಇದ್ದಾರೆ, ಸೊ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಸೊ ಒಂದು ಕಡೆ ಈ ಎಲ್ಲ ತೊಂದರೆಗಳ ಮಧ್ಯೆ ಹೇಗೋ ಕಳೆದ ಹಲವಾರು ದಿನಗಳಿಂದ ನಿಭಾಯಿಸಿಕೊಂಡು ಹೋಟೆಲನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣಕ್ಕಾಗಿ ಮತ್ತು ಅವುಗಳ ಬೆಲೆ ಕೂಡ ಗಗನಕ್ಕೇರಿರುವಂಥ ಕಾರಣಕ್ಕಾಗಿ ಹೋಟೆಲ್ ನಡೆಸಲಾರದ ಪರಿಸ್ಥಿತಿಗೆ ಬಂದು ಈಗ ಬಂದ್ ಮಾಡಿರುವಂಥದ್ದು. ಸದ್ಯ ಈಗ ಹೋಟೆಲ್ ಬಂದ್ ಆಗಿರುವಂಥ ಕಾರಣಕ್ಕಾಗಿ ಒಂದು ಕಡೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದರ ಜೊತೆಗೆ ಮಾಲೀಕರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟು ಹೋಟೆಲ್ ನಡೆಸೋಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣಕ್ಕಾಗಿ ಸೊ ಬಹುತೇಕ ಕೊನೆಯವರೆಗೂ ಪ್ರಯತ್ನ ಪಟ್ಟು ಹೋಟೆಲ್ ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೆಳಗಾವಿಯಲ್ಲಿ ಇಲ್ಲಿವರೆಗೂ ಕೂಡ ಯಾವೊಂದು ಹೋಟೆಲ್ಗಳು ಬಂದ್ ಆಗಿರಲಿಲ್ಲ. ಸೊ ಅಷ್ಟೊಂದು ಒಗ್ಗಟ್ಟಾಗಿ ಹೋಟೆಲ್ ಮಾಲೀಕರ ಸಂಘ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಇದೀಗ ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣಕ್ಕಾಗಿ ಹೋಟೆಲ್ ಬಂದ್ ಆಗಿರುವಂಥದ್ದು. ಇದು ಒಂದು ಕಡೆ ಹೋಟೆಲ್ ಉದ್ಯಮಕ್ಕೂ ಕೂಡ ಸಂಕಷ್ಟ ತಂದೊಡ್ಡಿರುವಂಥದ್ದು. ಅದರ ಜೊತೆಗೆ ಗ್ರಾಹಕರಿಗೂ ಕೂಡ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.